ಹಲೋ ಗಾಯ್ಸ್, ವೆಲ್ಕಮ್ ಟು ಚಾನಲ್ ಸಿಂಗಲ್ಸ್ ಸೋತ್ರ. ಇವತ್ತು ನಮ್ಮ ಟಾಪಿಕ್ ಏನಂದ್ರೆ, ಒಂದು ಹುಡುಗಿ ನಮ್ಮ ಹತ್ರ ಚೆನ್ನಾಗಿ ಮಾತಾಡತ್ತೆ, ಬಟ್ ಆ ಹುಡುಗಿ ನಮ್ಮನ್ನ ನಿಜವಾಗ್ಲೂ ಲವ್ ಮಾಡ್ತಿದಾರಾ ಅಂತ ಒಂದು ಡೌಟ್ ಇರುತ್ತೆ. ಒಂದು ಹುಡುಗಿ ನಮ್ಮನ್ನ ಲವ್ ಮಾಡ್ತಿದ್ರೆ ಅದನ್ನ ಹೆಂಗ್ ಕೆಲವೊಂದು ಸಿಂಪ್ಟಮ್ಸ್ ಇಂದ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆನೇ ನೋಡಕ್ ಹೋಗ್ತಾ ಇದೀವಿ. ಸಿಂಪ್ಟಮ್ ನಂಬರ್ 1, ಮ್ಯಾಕ್ಸಿಮಮ್ ಅವರು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬಾ ಇಷ್ಟಪಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಅವ್ರ ಜೊತೆ ಚಾಟ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ, ನಾವ್ ಯಾವಾಗಾದ್ರೂ ಮೀಟ್ ಮಾಡೋಣ, ನಿನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಈ ತರ ಎಲ್ಲ ಪದೇ ಪದೇ ಕೇಳ್ತಿರ್ತಾರೆ. ಇದು ಬಂದು ಸಿಂಪ್ಟಮ್ ನಂಬರ್ 1. ನಾವು ಸಿಂಪ್ಟಮ್ ನಂಬರ್ 2, ನಾವೆಷ್ಟೊತ್ತು ಮಾತಾಡ್ತಿದ್ರು ಅವ್ರು ಬೋರ್ ಹಿಡಿದೇ ಮಾತಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಗಂಟೆಗಟ್ಲೆ ಮಾತಾಡ್ತಿರ್ತೀವಿ, ಏನ್ ಮಾತಾಡ್ತಿರ್ತೀವಿ ಅಂತಾನು ಗೊತ್ತಿರಲ್ಲ. ಸಪೋಸ್ ನೀವು ನಂಗೆ ಸ್ವಲ್ಪ ವರ್ಕ್ ಇದೆ, ನಾನು ಆಮೇಲಿಂದ ಮಾತಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ಪ್ಲೀಸ್ ಪ್ಲೀಸ್ ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಹೋಗು, ನನಗೆ ನಿನ್ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆ. ಈ ತರ ಹೇಳಿದ್ರೆ ಪಕ್ಕ ಆ ಹುಡುಗಿಗೆ ನಿಮ್ ಮೇಲೆ ಲವ್ ಇದೆ ಅಂತ ಅರ್ಥ. ಇದು ಬಂದು ಸೆಕೆಂಡ್ ಸಿಂಪ್ಟಮ್. ನಾವು ಸಿಂಪ್ಟಮ್ ನಂಬರ್ 3, ನೀವೆಷ್ಟು ಖರಾಬಾಗಿರೋ ಜೋಕ್ಸ್ನ ಹೇಳಿದ್ರು ಅವ್ರು ಬಿದ್ದು ಬಿದ್ದು ನಗ್ತಿರ್ತಾರೆ. ನಮ್ಗೆ ಕೆಲವೊಂದು ಟೈಮ್ ಅನ್ಸುತ್ತೆ, ಇದೇನ ಅಷ್ಟು ದೊಡ್ಡ ಜೋಕ್ ಅಲ್ವಲ್ಲ, ಏನಕ್ಕೆ ಇದಕ್ಕೆ ಇಷ್ಟ ನಗ್ತಿದ್ದಾಳೆ ಅಂತ. ನೀವ್ ಹೇಳಿರೋ ಸಿಲ್ಲಿ ಜೋಕ್ಸ್ಗೂ ನಗ್ತಾ ಇದ್ರೆ ಅವ್ರಿಗೆ ನಿಮ್ ಮೇಲೆ ಒಂದ್ ಲವ್ ಇದೆ ಅಂತ ಅರ್ಥ. ನಾವು ಸಿಂಪ್ಟಮ್ ನಂಬರ್ 4, ನಿಮ್ನ ಅವಾಗವಾಗ ಟಚ್ ಮಾಡಿ ಮಾತಾಡ್ತಾರೆ, ಮತ್ತೆ ಅವ್ರನ್ನ ಟಚ್ ಮಾಡೋದಕ್ಕೂ ಅಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೆಲ್ಲ ಆಚೆ ಹೋಗಿರ್ಬೇಕಾದ್ರೆ ಬಸ್ಸಲ್ಲಿ ಪಕ್ಕದಲ್ಲಿ ಸೀಟ್ ಖಾಲಿಯಾಗಿದ್ರೆ ಅವ್ರ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋಕೆ ಹೇಳ್ತಾರೆ. ಸಪೋಸ್ ನೀವು ಇಲ್ಲ ಬೇಡ ಕಣೆ ಅಂತ ಹೇಳಿದ್ರು ಅವ್ರ ಕೈ ಹಿಡಿದು ಪಕ್ಕದಲ್ಲಿ ಕೂರ್ಸ್ಕೊಂಡ್ಬಿಡ್ತಾರೆ. ಇದೇ ಬೇರೆ ಹುಡುಗರು ಸ್ವಲ್ಪ ಹತ್ರ ಬಂದ್ರು ಅವ್ರು ಹಂಗ್ ಗೌರವಿಸ್ತಾರೆ. ಅವ್ರು ನಿಮ್ ಜೊತೆ ಅವಾಗವಾಗ ಟಚ್ ಮಾಡಿ ಮಾತಾಡ್ತಿರ್ತಾರೆ, ಮತ್ತೆ ಅವ್ರನ್ನ ಟಚ್ ಮಾಡೋದಕ್ಕೂ ಅಲೋ ಮಾಡ್ತಾರೆ. ಇದು ಬಂದು ಸಿಂಪ್ಟಮ್ ನಂಬರ್ 4. ನಾವು ಸಿಂಪ್ಟಮ್ ನಂಬರ್ 5, ಯಾವುದೇ ಒಂದು ಈಗೋ ಇಲ್ಲದೆ ಅವರೇ ಫಸ್ಟ್ ಟೆಕ್ಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರು ಲಾಸ್ಟ್ ಆಗಿ ಯಾವ್ದಾದ್ರು ಒಂದು ಮೆಸೇಜ್ ಮಾಡಿರ್ತಾರೆ, ಅದಕ್ಕೆ ನಾವು ರಿಪ್ಲೈನೇ ಮಾಡಿರಲ್ಲ. ನಾವು ರಿಪ್ಲೈ ಮಾಡದೇ ಇರೋ ಮೆಸೇಜ್ಗೂ ಅವ್ರು ಪದೇ ಪದೇ ಮೆಸೇಜ್ ಮಾಡ್ತಿರ್ತಾರೆ, ಅವರೇ ಫಸ್ಟ್ ಟೆಕ್ಸ್ಟ್ ಮಾಡ್ತಾರೆ. ನಾವು ಫಸ್ಟ್ ಟೆಕ್ಸ್ಟ್ ಮಾಡ್ಬೇಕಂತ ಅವ್ರು ಯೋಚನೆ ಮಾಡಲ್ಲ, ಅವರೇ ಫಸ್ಟ್ ಟೆಕ್ಸ್ಟ್ ಮಾಡ್ತಾರೆ. ನಾವು ಸಿಂಪ್ಟಮ್ ನಂಬರ್ 6, ಅವ್ರ ಪರ್ಸನಲ್ ವಿಷಯ ಎಲ್ಲದನ್ನೂ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಅದು ಯಾವ ಒಂದು ವಿಷಯ ಇದ್ರೂ ಸರಿ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಹುಡುಗ ಅವ್ರನ್ನ ಕಿಂಡಲ್ ಮಾಡಿರ್ತಾನೆ, ಇಲ್ಲ ಅವ್ರ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಲಿ, ಈ ತರ ಯಾವ ಒಂದು ಪರ್ಸನಲ್ ವಿಷಯ ಇದ್ರೂ ಅದನ್ನ ಓಪನ್ ಆಗಿ ನಮ್ಮ ಜೊತೆ ಶೇರ್ ಮಾಡ್ತಾರೆ. ನಾವು ಸಿಂಪ್ಟಮ್ ನಂಬರ್ 7, ನೀವು ಯಾವ್ದಾದ್ರು ಒಂದು ಹುಡುಗಿ ಹತ್ರ ಮಾತಾಡ್ಬಿಟ್ರೆ ಸಾಕು, ಅವ್ರು ತುಂಬಾ ಜಲಸಿಯಾಗಿ ಫೀಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಮಗಳು ಬಂದಿದ್ದಾಳೆ ಅಂತ ಹೇಳ್ಬಿಟ್ರೆ, ಯಾರದು ಹುಡುಗಿ, ಯಾವ ಸ್ಕೂಲು, ಯಾವ ಏಜು ಅಂತ ಎಲ್ಲ ಡೀಟೇಲ್ಸ್ನು ವಿಚಾರಿಸ್ತಾರೆ. ಇಲ್ಲ ನಿಮ್ಮ ಸ್ಟೇಟಸ್ ಅಲ್ಲಿ ಯಾವ್ದಾದ್ರು ಒಂದು ಹುಡುಗಿ ಫೋಟೋನ ಇಟ್ಬಿಟ್ರೆ, ಯಾರದು ಹುಡುಗಿ, ಏನಕ್ಕೆ ಫೋಟೋನ ಇಟ್ಟಿರೋದು, ಏನ್ ರಿಲೇಶನ್ಶಿಪ್ ಅಂತ ಎಲ್ಲ ಡೀಟೇಲ್ಸ್ನು ಪಿನ್ ಟು ಪಿನ್ ವಿಚಾರಿಸ್ತಾರೆ. ಇದನ್ನ ಸಂದೇಹ ಅಂತ ಹೇಳಕ್ಕಾಗಲ್ಲ, ಒಂದು ರೀತಿಯಾದ ಜಲಸಿನೇ. ನಾವು ಸಿಂಪ್ಟಮ್ ನಂಬರ್ 8, ನಿಮ್ಮ ಮೇಲೆ ಎಲ್ಲಾ ರೀತಿಯ ಹಕ್ಕನ್ನ ಇಟ್ಕೊಂಡು ಅವ್ರಿಗೇನಾದ್ರೂ ಹೆಲ್ಪ್ ಅಂತ ಬೇಕಾಗಿರ್ಬೇಕಾದ್ರೆ, ನನಗೆ ಇದು ಮಾಡು ಅದು ಮಾಡು ಅಂತ ಓಪನ್ ಆಗಿ ಕೇಳ್ತಾರೆ. ಅದೇ ತರ ನಿಮಗೇನಾದ್ರೂ ಹೆಲ್ಪ್ ಅಂತ ಬೇಕಾಗಿರ್ಬೇಕಾದ್ರೆ ಅವ್ರು ಮುಂದೆ ಬಂದು ಧಾರಾಳವಾಗಿ ಮಾಡ್ತಾರೆ. ನೀವೇನ್ ಹೇಳಿದ್ರು ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಂತಾರೆ. ನಾವು ಸಿಂಪ್ಟಮ್ ನಂಬರ್ 9, ಅವ್ರು ನಿಮ್ ಪಕ್ಕದಲ್ಲಿ ಇರ್ಬೇಕಾದ್ರೆ ತುಂಬಾ ನರ್ವಸ್ ಆಗಿ ಫೀಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾ ಗಾಬರಿ ಪಡ್ಕೊಂಡು, ನಾಚ್ಕೊಂಡು, ಮಾತಾಡದೆ ಒಂಥರ ನರ್ವಸ್ ಇಂದಾನೆ ಇರ್ತಾರೆ. ನಾವು ಸಿಂಪ್ಟಮ್ ನಂಬರ್ 10, ಜಾಸ್ತಿ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನೀನ್ ನೋಡಕ್ ಸೂಪರ್ ಆಗಿದ್ದೆ, ನಿನ್ ಹೇರ್ ಸ್ಟೈಲ್ ಚೆನ್ನಾಗಿತ್ತು, ನಿನ್ ಡ್ರೆಸ್ಸಿಂಗ್ ಸೂಪರ್ ಆಗಿತ್ತು, ನಿನ್ ಶೂ ಕಲರ್ ಚೆನ್ನಾಗಿತ್ತು. ಈ ತರ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರೆ. ನಮಗೆ ಗೊತ್ತಿರತ್ತೆ, ನಾವು ಅವತ್ತು ನೋಡಕ್ಕೆ ಒಂದು ನಾರ್ಮಲ್ ಆಗೇ ಇದ್ದಿರ್ತೀವಿ, ಬಟ್ ಅವ್ರು ಬಂದ್ಬಿಟ್ಟು ತುಂಬಾ ಎಕ್ಸ್ಟ್ರಾರ್ಡಿನರಿಯಾಗಿ ಹೇಳ್ತಿರ್ತಾರೆ. ಇದೇ ಒಂದು ರೀತಿಯಾದ ಸೈನ್. ದಟ್ಸ್ ಆಲ್ ಗೈಸ್. ನಾನು ಹೇಳಿರೋ ಈ ಎಲ್ಲಾ 10 ಸಿಂಪ್ಟಮ್ಸ್ಗಳಿದ್ರೆ ಪಕ್ಕ ಹುಡುಗಿ ನಿಮ್ನ ಲವ್ ಮಾಡ್ತಿದಾರ ಅಂತ ಅರ್ಥ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಮಾಡಿ, ಮತ್ತೆ ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅನ್ನೊಂದು ಕಮೆಂಟ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.